ನಮಸ್ಕಾರ ಸ್ನೇಹಿತರೆ. ಒಬ್ಬರು ಮಹಾನ್ ವ್ಯಕ್ತಿಗಳು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದರೆ, ಜಗತ್ತಿನಲ್ಲಿ ಅತ್ಯಂತ ಅಗ್ಗವಾದ ವಸ್ತು ಏನಂದರೆ ಅದು ಸಲಹೆಯಂತೆ. 1000 ಜನ ಕೊಡ್ತಾರಂತೆ. 1000 ಜನ 1000 ಥರ ಡಿಫ್ರೆಂಟಾಗಿ ಸಲಹೆ ನೀಡ್ತಾರಂತೆ. ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ವಸ್ತು ಏನಂತಂದರೆ ಅದು ಸಹಾಯ ಅಂತೆ. 1000 ಜನರು ಕೇಳಿದ್ರೆ ಒಬ್ಬರು ಇಬ್ಬರು ಎಲ್ಲೋ ಮಾಡ್ತಾರಂತೆ. ಹಾಗೆ ನಾವು ದಿನದ ಜೀವನದಲ್ಲಿ ಎಷ್ಟು ಜನರ ಜೊತೆ ಮಾತಾಡ್ತೀವಿ, ಎಷ್ಟು ಜನರ ಜೊತೆ ಬೆರಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸಲಹೆಯನ್ನು 1000 ಜನ ಕೊಡ್ತಾರೆ, ಬಟ್ ಸಹಾಯ ಯಾರು ಮಾಡಲ್ಲ. ಹಾಗೆ ಯಾರಾದರೂ ಒಬ್ಬರ ಹತ್ರ ಏನಾದರೂ ಇದ್ದರೆ ಅದನ್ನು ಕೊಡೋಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಿ ಕೊಡ್ತಾರೆ. ಆ ವ್ಯಕ್ತಿ ಹೆಂಗೆ, ಏನು ಎತ್ತ ಅಂತ. ಸಲಹೆ ಆದರೆ ಯಾರು ಬೇಕಾದ್ರೂ ಕೊಡ್ತಾರೆ. ನೆಗೆಟಿವ್ ಆಗಿ ಕೊಡ್ಬೋದು, ಪಾಸಿಟಿವ್ ಆಗಿ ಕೊಡ್ತಾರೆ. ಅದು ತಗೊಳ್ಳೋದು ನಿಮ್ಮ ಮೇಲೆ ಡಿಪೆಂಡು. ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟ್ರೆ 10 ಜನರ ಹತ್ರ ಡಿಸ್ಕಷನ್ ಮಾಡೋ ಬದಲು ಯಾರಾದರೂ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಹತ್ರ ಡಿಸ್ಕಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ ವ್ಯಕ್ತಿ ನಿಮ್ಮನ್ನು ನಂಬಿರಬೇಕು, ಇಲ್ಲ ಅಂದರೆ ನೀವು ಅವ್ರನ್ನ ತುಂಬ ನಂಬಿರಬೇಕು. ಆಮೇಲೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು, ಆ ಒಳ್ಳೆ ದಾರಿಲಿರಬೇಕು. ಅವರು ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಸಲಹೆ ನಿಮ್ಮ ಲೈಫಲ್ಲಿ ಒಂದು ಅಚೀವ್ಮೆಂಟ್ಗೆ ದಾರಿಗಿರಬೇಕು. ಅಂಥವ್ರ ಮಾತನ್ನು ನಾವು ಕೇಳಿ ನಾವು ನಮ್ಮನ್ನು ಅಳವಡಿಸ್ಕೋಬೇಕು. ಹಾಗೆ ಸಹಾಯ ಮತ್ತು ಸಲಹೆ ಇವೆರಡೂ ಬೇರೆ ಬೇರೆ. ಆದರೂ ಎರಡನ್ನ ಒಂದೇ ಕಡೆ ನೋಡಿದಾಗ ಜಾಸ್ತಿ ತೂಗೋದು ಸಲಹೆನೇ. ಯಾಕಂತಂದರೆ ಅದರ ಭಾರ ತುಂಬ. ಎಲ್ಲರೂ ಕೊಡ್ತಾರೆ, ಫ್ರೀಯಾಗೆಲ್ಲ ಕೊಟ್ಬಿಡ್ತಾರೆ. ಅದಕ್ಕೆ ನಾವು ತೊಗೋಬೇಕಾದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿ ತೊಗೋಬೇಕು. ಆಮೇಲೆ ಕೇಳಬೇಕಾದ್ರೆ ಯಾರ ಹತ್ರ ಕೇಳಬೇಕು ಅನ್ನೋವಂಥದ್ದು ಅದನ್ನ ನೋಡಿ ತೊಗೊಳ್ಬೇಕು. ಧನ್ಯವಾದ.